ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೌನ ವಿಶು ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಮತ್ತೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ, ಸೊ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇದು ಬಂದು ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೆ ಮತ್ತೆ ಸಂಡೇ ವ್ಲಾಗ್ ಆಗಿರುತ್ತೆ. ನಮ್ಮ ಮನೆಗೆ ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ರು. ಸೊ ನಾವೆಲ್ಲ ಹೋದ್ವಿ, ಎಷ್ಟು ಮಜಾ ಮಾಡಿದ್ವಿ ಅಂತ ಕಂಪ್ಲೀಟ್ ಡೀಟೇಲ್ಸ್ನ ನಿಮ್ ಜೊತೆ ಶೇರ್ ಮಾಡಿದ್ದೀನಿ. ಸೊ ಫುಲ್ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ನನ್ನ ಮನೆಗೆ ಶಿಲ್ಪ ಮತ್ತೆ ಪ್ರಣವ್ ಥರ್ಸ್ಡೇ ಈವ್ನಿಂಗ್ ಬಂದ್ರು. ಶಿಲ್ಪ ಯಾಕೆ ಈ ತರ ಸಡನ್ ಆಗಿ ನಮ್ಮ ಮನೆಗೆ ಬಂದಿದ್ದಾಳೆ ಮತ್ತೆ ವಿಶ್ವ ಯಾಕೆ ತಿರುಪತಿಗೆ ನಮ್ಮಿಬ್ರನ್ನ ಬಿಟ್ಟು ಒಬ್ರು ಹೋಗಿದ್ದಾರೆ ಅಂತ ಕೊನೆಯಲ್ಲಿ ಹೇಳ್ತೀನಿ. ಶಿಲ್ಪ ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ ಈವ್ನಿಂಗ್ ಆಗಿತ್ತು. ಸೊ ಊಟ ಮಾಡಿ ಮಲ್ಕೊಂಡ್ವಿ. ಸೊ ಬೆಳಿಗ್ಗೆ ಎದ್ಬಿಟ್ಟು ಆಲ್ರೆಡಿ ಲೇಟ್ ಆಗಿ ಎದ್ದಿದ್ವಿ. ಸೊ ಅವಲಕ್ಕಿ ಉಪ್ಪಿಟ್ಟು ಮಾಡಿದ್ದೆ ಅನ್ಸುತ್ತೆ, ಅವಲಕ್ಕಿ ಉಪ್ಪಿಟ್ಟನ್ನ ತಿಂದ್ವಿ ಇಬ್ರುನು. ಮತ್ತೆ ಮಧ್ಯಾಹ್ನ ಹಾಗೇನೆ ಅವಳಿಗೆ ಚೀಸ್ ಬ್ರೆಡ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ನೀವು ಚೀಸ್ ಬ್ರೆಡ್ ಮಾಡೋದು ತುಂಬಾನೇ ಈಸಿ. ಮೊದಲು ಈ ತರ ಒಂದು ತವಾ ಇಟ್ಟು ತವಾಗೆ ಸ್ವಲ್ಪ ಆಯಿಲ್ ಹಚ್ಚಿ ಈ ತರ 4 ಸ್ಲೈಸಸ್ ಆಫ್ ಬ್ರೆಡ್ ನ ಸ್ವಲ್ಪ ಫ್ರೈ ಮಾಡ್ಕೋಬೇಕಂದ್ರೆ ಜಾಸ್ತಿ ರೋಸ್ಟ್ ಮಾಡಬಾರ್ದು, ಸ್ವಲ್ಪ ರೋಸ್ಟ್ ಮಾಡ್ಬೇಕಷ್ಟೆ. ಅದಾದ್ಮೇಲೆ ರೋಸ್ಟ್ ಆಗಿರೋ ಬ್ರೆಡ್ಡಿಗೆ ಚಿಲ್ಲಿ ಫ್ಲೇಕ್ಸ್ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಮನೇಲಿ ಒಣಮೆಣಸಿನ್ಕಾಯಿ ಇದ್ರೆ ಅದ್ರ ಒಳಗಡೆ ಇರೋ ಚಿಲ್ಲಿ ಫ್ಲೇಕ್ಸ್ ನ ತಗೋಬಹುದು. ಸೊ ಚಿಲ್ಲಿ ಫ್ಲೇಕ್ಸ್ ಹಾಕಿ ಅದ್ರ ಮೇಲೆ ಚೀಸ್ ಹಾಕಿ 2 ಬ್ರೆಡ್ಡಿನ ಕ್ಲೋಸ್ ಮಾಡಿ ಇನ್ನ ಸ್ವಲ್ಪ 2 ಸೈಡ್ ರೋಸ್ಟ್ ಮಾಡಬೇಕು, ಅಂದ್ರೆ ಚೀಸ್ ಒಳಗಡೆ ಚೆನ್ನಾಗಿ ಮೆಲ್ಟ್ ಆಗತ್ತೆ. ಇದನ್ನ ಮೀಡಿಯಂ ಫ್ಲೇಮ್ ಅಲ್ಲೇ ಮಾಡ್ಬೇಕು. ನೀವೇನಾದ್ರೂ ಜಾಸ್ತಿ ಫ್ಲೇಮ್ ಕೊಟ್ರಿ ಅಂತ ಹೇಳಿದ್ರೆ ಅದು ಲೈಕ್ ಸೀದ್ ಬಿಡತ್ತೆ. ಸೊ ತುಂಬಾನೇ ಚೆನ್ನಾಗಿರತ್ತೆ. ಈವ್ನಿಂಗ್ ಸ್ನಾಕ್ಸ್ಗಂತೂ ಮತ್ತೆ ಮಕ್ಕಳಿಗೆ ತುಂಬಾನೇ ಇಷ್ಟ ಆಗುತ್ತೆ ಅಂತಾನೆ ಹೇಳ್ಬೋದು. ನಮ್ಗಂತೂ ತುಂಬಾ ಇಷ್ಟ ಆಯ್ತು. ಮತ್ತೆ ಈ ಚೀಸ್ ಬ್ರೆಡ್ ಬಂದು ವಿಶ್ವಂಗೂ ಫೇವ್ರೆಟ್ ಅಂತಾನೆ ಹೇಳ್ಬೋದು, ನನ್ಗೂ ಫೇವ್ರೆಟ್ ಏನೆ. ಈವ್ನಿಂಗ್ ಟೈಮ್ಸ್ ಆಲ್ಮೋಸ್ಟ್ ನಾವು ಮಾಡ್ತಾ ಇರ್ತೀವಿ. ಶಿಲ್ಪಂಗ್ ಮಾಡ್ಕೊಟ್ಟೆ ಹೇಗಿರತ್ತೆ ಅಂತ. ತುಂಬಾನೇ ಇಷ್ಟ ಆಯ್ತು ಶಿಲ್ಪಂಗೆ, ತುಂಬಾ ಸೂಪರ್ ಆಗಿದೆ ಅಂತ ಹೇಳ್ತಾ ಇದ್ಲು. ಮತ್ತೆ ಪ್ರಣವ್ ಮತ್ತೆ ಸಿಹಿ ಅಂತೂ ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ರು. ಸೆಕೆಂಡ್ ಡೇ ಇಂದ ಚೆನ್ನಾಗಿ ಆಟ ಆಡಿದ್ರು. ಫಸ್ಟ್ ಡೇ ಫುಲ್ ಜಗಳ ಆಡ್ತಾ ಇದ್ರು. ಸಿಹಿ ಅಂತೂ ಫುಲ್ಲು ಅವನಿಗೇನೋ ಆಟ ಆಡಕ್ ಕೊಡ್ತಾನೆ ಇರ್ಲಿಲ್ಲ ಪಾಪ. ಅವ್ನ್ ಏನ್ ತಗೊಂಡ್ರು ಅವ್ರಿಗೆ ಬೇಕು ಆಟ ಆಡೋದಕ್ಕೆ ಅಂತ ಎಲ್ಲ ಕಿತ್ಕೊಂತಾ ಇದ್ಲು. ಅದಾದ್ಮೇಲೆ ಈವ್ನಿಂಗ್ ಭಾವನಾ ಕೂಡ ನಮ್ ಮನೆಗ್ ಬಂದ್ಲು. ಸೊ ತುಂಬಾನೇ ಖುಷಿ ಆಯ್ತು ಅವ್ಳು ಬಂದಿದ್ದು. ನಮ್ 3 ಜನ ಈ ತರ ಒಟ್ಟಿಗೆ ಇದ್ದು ತುಂಬಾ ದಿನಗಳೇ ಆಗೋಗಿತ್ತು. ಸೊ ಭಾವನಾ ಬಂದ್ಮೇಲೆ ಎಲ್ರು ಒಟ್ಟಿಗೆ ಕುತ್ಕೊಂಡು ಊಟ ಮಾಡಿದ್ವಿ. ಅಂಡ್ ನನ್ನ ಫ್ರೆಂಡ್ಸ್ ಯಾಕೆ ಬಂದಿದ್ದಾರೆ ನಮ್ಮ ಮನೆಗೆ ಅಂತ ಹೇಳಿದ್ರೆ, ವಿಶ್ವ ಬಂದು ತಿರುಪತಿಗೆ ಹೋಗಿದ್ದಾರೆ. ಅವರು ಥರ್ಸ್ಡೇ ಅರ್ಲಿ ಮಾರ್ನಿಂಗ್ ಹೊರಟ್ರು. ನಮ್ಮ ಆಂಟಿ ಅವ್ರ ಫ್ಯಾಮಿಲಿ ಜೊತೆ ಹೋಗಿದ್ದಾರೆ. ನಾವ್ ಯಾಕೆ ಹೋಗಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಸಿಹಿ ಇನ್ನ ಚಿಕ್ಕವಳಿದ್ದಾಳೆ, ಅಲ್ಲಿ ಮ್ಯಾನೇಜ್ ಮಾಡೋದಕ್ಕೆಲ್ಲ ಕಷ್ಟ. ಸೊ ವಿಶ್ವ ನಾನ್ ಫಸ್ಟ್ ಹೋಗಿ ಬರ್ತೀನಿ, ಅಲ್ಲೆಲ್ಲ ಮ್ಯಾನೇಜ್ಮೆಂಟ್ ಎಲ್ಲ ನೋಡ್ಕೊ ಬಂದು ಅದಾದ್ಮೇಲೆ ನಿಮ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಸೊ ಹಾಗಾಗಿ ನಾವು ಹೋಗಿಲ್ಲ ಅಷ್ಟೇ. ಅಂಡ್ ಥರ್ಸ್ಡೇ ಈವ್ನಿಂಗ್ ಅರೌಂಡ್ 10 o'clock ಎಲ್ಲ ಅವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ರು. ಅಲ್ಲಿ ವಿಶ್ವ ಬಂದು ಬೋಳ ಮಾಡಿಸ್ಕೊಂಡಿದ್ರು ತಲೆನ. ಸೊ ಸಿಹಿ ರಿಯಾಕ್ಷನ್ ಹೇಗಿರುತ್ತೆ ಅಂತ ಕ್ಯಾಪ್ಚರ್ ಮಾಡಿದೀನಿ. ಫಸ್ಟ್ ನೋಡ್ತಾ ಇದ್ಲು, ಆಮೇಲೆ ಭಯ ಪಡ್ಕೊಂಡು ನಮ್ಮ ಆಂಟಿ ಫ್ಯಾಮಿಲಿ ಎಲ್ಲ ಬಂದಿದ್ರು. ಬಟ್ ಅವ್ರು ಅರ್ಲಿ ಮಾರ್ನಿಂಗ್ ಹೊರಟ್ರು, ಹಾಸನ್ಗೆ ಹೋಗೋದಿಕ್ಕೆ ಲೇಟ್ ಆಗತ್ತೆ ಅಂತ. ಸೊ ಮಾರ್ನಿಂಗ್ ಬೇಗ ಎದ್ದು ಅವರು ಪ್ರಸಾದ ತಂದಿದ್ದೆಲ್ಲ ಪೂಜೆ ಮಾಡ್ಬೇಕಿತ್ತು. ಮನೆಯೆಲ್ಲ ಕ್ಲೀನ್ ಮಾಡಿ ಸ್ಯಾಟರ್ಡೆ ಪೂಜೆ ಎಲ್ಲ ಮುಗಿಸಿ ಪ್ರಸಾದನ ದೇವ್ರಿಗಿಟ್ಟು ಎಲ್ಲಾರ್ಗು ಪ್ರಸಾದನ ಹಂಚಿದ್ವಿ. ನಾವೆಲ್ಲರೂ ರೆಡಿಯಾಗಿ ನಮ್ಮ ಮನೆ ಹತ್ರ ಇರೋ ಮಾಲಿಗೆ ಹೋಗ್ತಾ ಇದ್ವಿ. ಇವತ್ತು ನಮ್ಮ ಜೊತೆ ಇದ್ದಾರೆ ಭಾವನಾ, ಶಿಲ್ಪ,
ಪ್ರಣವ ಅಲ್ಲಿ ಎಲ್ಲಿದ್ಯಮ್ಮ? ಹಾಯ್ ವಿಶ್ವ. ಮಾಲಿಗೆ ನಾವು ಹೋದಾಗ ಅರೌಂಡ್ 7:30 or 8 ಆಗಿತ್ತು ಅಂತ ಅನ್ಕೊಂತೀನಿ. ಸೊ ಸ್ವಲ್ಪ ಟೈಮ್ ಹಾಗೆ ಮಕ್ಕಳೆಲ್ಲ ಇದ್ರಲ್ವಾ, ಅವ್ರ ಜೊತೆ ಅಲ್ಲೇ ಸ್ವಲ್ಪ ಹಾಗೆ ನೋಡಿ ಅದಾದ್ಮೇಲೆ ರಾಯಲ್ ವರ್ಲ್ಡಿಗೆ ಹೋದ್ವಿ. ಪ್ರಣವ್ ಅಂತೂ ಇರ್ತಾನೆ ಇರ್ಲಿಲ್ಲ, ಅವನು ತುಂಬಾ ಕ್ರಾಂಕಿ ಆಗ್ಬಿಟ್ಟಿದ್ದ. ಶಿಲ್ಪಂಗಂತೂ ತುಂಬಾ ಹಿಂಸೆ ಕೊಡ್ತಾ ಇದ್ದ. ಮೇ ಬಿ ಅವನಿಗೆ ಹೊಟ್ಟೆ ಹಸ್ತಿದೆ ಅಂದ್ಬಿಟ್ಟು ರಾಯಲ್ ವರ್ಲ್ಡ್ಗೆ ಹೋದ್ವಿ. ನಾನು ವಿಶ್ವ ಅಥವಾ ನಮ್ಮ ಮನೆಗೆ ಯಾರೇ ಬಂದ್ರು ಏನಾದ್ರು ಆ ಕಡೆ ಮಾಲ್ಗೆ ಹೋದ್ರೆ ಈ ಬೇಕರಿಯಲ್ಲಿ ಒಂದು ಫೇವ್ರೆಟ್ ಕೇಕ್ ಇದೆ ನಮ್ಗೆ, ರೆಡ್ ವೆಲ್ವೆಟ್ ಚಾಕು ಪೈ ಅಂತ. ಆಕ್ಚುಲಿ ನಂಗೆ ರೆಡ್ ವೆಲ್ವೆಟ್ ಕೇಕ್ ಅಂತಾನೆ ಇಷ್ಟ ಆಗೋದಿಲ್ಲ, ಬಟ್ ಆದ್ರೆ ಈ ರೆಡ್ ವೆಲ್ವೆಟ್ ಚಾಕೋ ಪೈ ಅಂತೂ ಸೂಪರ್ ಆಗಿರತ್ತೆ ಅಂತಾನೆ ಹೇಳ್ಬೋದು. ನೀವೇನಾದ್ರೂ ರಾಯಲ್ ವರ್ಲ್ಡ್ ವಿಸಿಟ್ ಮಾಡಿದಾಗ ಈ ಕೇಕ್ ನ ತಿನ್ನೋದನ್ನ ಮಾತ್ರ ಮಿಸ್ ಮಾಡಬೇಡಿ. ನಾವು ಏನೇನ್ ತಗೊಂಡ್ವಿ ಅಂತ ಹೇಳಿದ್ರೆ ಪ್ರಣವ್ಗೆ ಅಂತ ಚಿಕನ್ ಪಪ್ಸ್, ಮತ್ತೆ ಭಾವನಾಂಗೆ ಎಗ್ ಪಪ್ಸ್ ಮತ್ತೆ ಕೇಕ್ ತಗೊಂಡ್ವಿ. ಅವ್ನ್ ಕೇಕ್ ಕೂಡ ತಿಂದಿಲ್ಲ, ಸ್ವಲ್ಪ ಪಪ್ಸ್ ಅಷ್ಟೇ ತಿಂದ ಅಂತ ಅನ್ಕೊಂತೀನಿ. ಶಿಲ್ಪ ಅಂಡ್ ಭಾವನಂಗ್ ಕೂಡ ಈ ಕೇಕ್ ಇಷ್ಟ ಆಯ್ತು, ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು. ಅಲ್ಲಿ ಕೇಕ್ ಎಲ್ಲ ತಿನ್ಕೊಂಡು ಅಲ್ಲಿಂದ ಆಚೆ ಬಂದು ಸ್ವಲ್ಪ ಟೈಮ್ ಫೋಟೋಸ್ ವಿಡಿಯೋಸ್ ಎಲ್ಲ ಮಾಡ್ಕೊಂತಾ ಇದ್ವಿ. ವಿಶ್ವ ಸಿಹಿನ ಆಟ ಆಡಿಸ್ತಾ ಇದ್ರು. ಯಾರು ಮಕ್ಕಳು ಮಾಡ್ಕೋಬೇಕು. I have a surprise for you. Look, writing ನೋಡಿ. ಅದಾದ್ಮೇಲೆ ಗಾಯತ್ರಿ ಕೂಡ ನಮ್ನ ಜಾಯಿನ್ ಆದ್ಲು. ಗಾಯತ್ರಿ PG ಬಂದು ಆ ಮಾಲ್ ಹತ್ರನೇ ಇತ್ತು. ಮತ್ತೆ ಭಾವನಂಗೆ ಸರ್ಪ್ರೈಸ್ ಕೊಡ್ತೀನಿ ಅಕ್ಕ, ಹೇಳ್ಬೇಡ ಅಂತ ನಂಗೆ ಮೆಸೇಜ್ ಮಾಡಿದ್ಲು. ಸೊ ಹಂಗಾಗಿ ಅಲ್ಲಿಗೆ ಬಂದ್ಲು. ಭಾವನಂಗೆ ಕ್ಲೂನೇ ಇರ್ಲಿಲ್ಲ, ತುಂಬಾ ಸರ್ಪ್ರೈಸ್ಡ್ ಆದ್ಲು. ಸೊ ನೀವು ನೋಡ್ಬೋದು ರಿಯಾಕ್ಷನ್ ನ. ಮತ್ತೆ ಸಿಹಿ ಮಾತ್ರ ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ಲು, ಹಿಂಸೆನೆ ಕೊಡ್ತಾ ಇರ್ಲಿಲ್ಲ. ಅವಳ ಪಾಡಿಗಳು ಓಡಾಡ್ಕೊಂಡು ಡ್ಯಾಡಿ ಅವಳ ಹಿಂದೆನೆ ಹೋಗ್ತಾ ಇದ್ರು, ನನ್ನ ಹತ್ರ ಏನ್ ಬರ್ತಾ ಇರ್ಲಿಲ್ಲ ಅವಳು. ಗಾಯತ್ರಿ ಬಂದ್ಮೇಲೆ ಇನ್ನ ಸ್ವಲ್ಪ ನಾವು 3 ಜನ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ರೀಲ್ಸ್ ಎಲ್ಲ ಮಾಡಿ ಇಲ್ಲೇ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ಅದಾದ್ಮೇಲೆ ಪ್ರಣವ್ ನಮ್ಮನೆಗೆ ಫಸ್ಟ್ ಟೈಮ್ ಬಂದಿರೋದಲ್ವಾ, ಸೊ ಪ್ರಣವ್ಗೆ ಏನಾದ್ರು ಡ್ರೆಸ್ ಕೊಡ್ಸೋಣ ಅಂತ ಶಿಲ್ಪನ ಟ್ರೆಂಡ್ಸ್ಗೆ ಹೋಗೋಣ ಬಾ ಅಂತ ಕರ್ಕೊಂಡು ಹೋಗ್ತಾ ಇದ್ವಿ. ಅಲ್ಲಿ ಹೋಗಿ ನೋಡಿದ್ರೆ ಭಾವನ ಬಿಡ್ತಾನೆ ಇಲ್ಲ. ನೀವಿಬ್ರು ಪ್ರಣವ್ ಮತ್ತೆ ಸಿಹಿಗೆ ಇಬ್ರಿಗೂ ಬಟ್ಟೆ ತಗೊಳ್ಳಿ ಅಂತ ಅವಳು ಪ್ರಣವ್ ಸಿಹಿಗೆ ಇಬ್ರಿಗೂ ಕೊಡ್ಸಿದ್ಲು. ಶಿಲ್ಪ ಇಲ್ಲ ನಾನು ಸಿಹಿ ಕೊಡಿಸ್ತೀನಿ ಅಂತ ಸಿಹಿಗೆ ಬಟ್ಟೆ ಕೊಡ್ಸಿದ್ಲು, ನಾನು ಪ್ರಣವ್ ಕೊಡಿಸ್ದೆ. ಸೊ 3 ಜನನು ಬಟ್ಟೆ ತಗೊಂಡ್ವಿ ಪಾಪುಗಳಿಗೆ. ಅದಾದ್ಮೇಲೆ ಬಿಲ್ ಮಾಡಿಸಿ ಅಲ್ಲಿಂದ ಫುಡ್ ಕೋರ್ಟಿಗೆ ಹೋದ್ವಿ ಏನಾದ್ರು ತಿನ್ನೋಣ ಅಂತ. ಆಲ್ರೆಡಿ 9:30 ಆಗೋಗ್ಬಿಟ್ಟಿತ್ತು. ಈ ನೆಕ್ಸಸ್ ಮಾಲ್ ಅಲ್ಲಿ ಬೆಸ್ಟ್ ಪಾರ್ಟ್ ಏನಪ್ಪಾ ಅಂತ ಹೇಳಿದ್ರೆ ಫುಡ್ ಕೋರ್ಟ್ ಅಲ್ಲಿ ಅವರು ಫೀಡಿಂಗ್ ಮಾಡೋದಕ್ಕೆ ರೂಮ್ ಮಾಡಿದ್ದಾರೆ. ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು, ತುಂಬಾ ಕಂಫರ್ಟಬಲ್ ಫೀಡಿಂಗ್ ಬೂತ್ ಅಂತಾನೆ ಹೇಳ್ಬೋದು. ಹೀಗೆ ಫೀಡ್ ಎಲ್ಲ ಮಾಡಿ ನಾನು ವಿಶ್ವ ಗಾಯತ್ರಿ ಮತ್ತೆ ಶಿಲ್ಪ ನಾನ್ ವೆಜ್ಜು. ಸೊ ನಾವು KFC ತಗೊಂಡಿದ್ವಿ. ಭಾವನಾ ಬಂದು ಬರ್ಗರ್ ಕಿಂಗ್ ಅಲ್ಲಿ ಬರ್ಗರ್ ತಗೊಂಡಿದ್ಲು, ಅವಳ ದಿನ ಆರ್ಡರ್ ಬಂದಿರ್ಲಿಲ್ಲ. ಸೊ ಹಂಗಾಗಿ ನಾವು ಇಷ್ಟೇ ತಿಂತಾ ಇದೀವಿ. ನನಗೆ KFC ಅಂತ ಹೇಳಿದ್ರೆ ತುಂಬಾ ಇಷ್ಟ. ಅದ್ರಲ್ಲೂ ನೀವು ಬಿಸ್ನೆಸ್ ಡೇ ಹೋದ್ರೆ KFC ಅಲ್ಲಿ ತುಂಬಾ ಚೆನ್ನಾಗಿರೋ ಆಫರ್ ಇರುತ್ತೆ. 399ಗೆ ನಿಮ್ಗೆ ಒಂದು ಒಳ್ಳೆ ಆಫರ್ ಸಿಗುತ್ತೆ. ಸೊ ಊಟ ಎಲ್ಲ ಮುಗಿಸ್ಕೊಂಡು ಆ ಮಾಲಿಂದ ಹೊರಡೋಣ ಅಂತ ಹೊರಟ್ವಿ. ಗಾಯತ್ರಿ ಹೋಗ್ತೀನಿ ನಾನು PGಗೆ ಅಂತ ಹೇಳ್ತಾ ಇದ್ಲು. ಇಲ್ಲ ಬಾ ನಮ್ ಜೊತೆ ಎಲ್ಲ ಇರು ಅಂತ ಅವಳನ್ನ ಕರ್ಕೊಂಡು ನಮ್ಮ ಮನೆಗೆ ಹೋದ್ವಿ.
ಮನೆಗೆ ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ 10:30 ಆಗಿತ್ತು. ಎಲ್ಲರದ್ದು ಊಟ ಆಗಿತ್ತು. ಪಾಪಗಳಿಗಷ್ಟೇ ಸ್ವಲ್ಪ ಮನೆಗೆ ಬಂದು ಸ್ವಲ್ಪ ಊಟ ಮಾಡಿಸಿ ಅದಾದ್ಮೇಲೆ ನಾವು 2 days ಇಂದ ಆಕ್ಚುಲಿ ನಿದ್ದೆನೇ ಮಾಡಿಲ್ಲ. ಶಿಲ್ಪ ಬಂದಾಗಿಂದ ಮಲ್ಕೊಳ್ಳೋದೆ 2 o'clock, ಆಮೇಲೆ ಬೆಳಿಗ್ಗೆ ಬೇಗ ಎದ್ದೇಳೋದು ಇದೇ ಆಗಿದೆ. ಇವತ್ತಾದ್ರೂ ಬೇಗ ಮಲ್ಕೊಳ್ಳೋಣ ಅಂತ ಅನ್ಕೊಂಡಿದ್ವಿ ಎಲ್ರು. ಬಟ್ ಮನೆಗೆ ಬಂದ್ಮೇಲೆ ಟಿವಿಯಲ್ಲಿ ಯೂಟ್ಯೂಬ್ ಅಲ್ಲಿ ಹಾಡ್ ಹಾಕಿ ಎಷ್ಟು ಡ್ಯಾನ್ಸ್ ಮಾಡಿದೀವಿ ಅಂತ ಹೇಳಿದ್ರೆ ತುಂಬಾ ಅಂದ್ರೆ ತುಂಬಾ ಎಂಜಾಯ್ ಮಾಡಿದ್ವಿ ಅಂತಾನೆ ಹೇಳ್ಬೋದು ಆಫ್ಟರ್ ಅ ಲಾಂಗ್ ಟೈಮ್. ಮತ್ತೆ ಶಿಲ್ಪ ಅಷ್ಟು ಹ್ಯಾಪಿ ಆಗಿರೋದನ್ನ ನಾನು ನೋಡೇ ಇರ್ಲಿಲ್ಲ. ಅಷ್ಟು ಫುಲ್ ಹ್ಯಾಪಿಯಾಗಿ ಡ್ಯಾನ್ಸ್ ಮಾಡ್ತಾ ಇದ್ಲು. ಅರೌಂಡ್ 2 o'clock ವರ್ಗು ಡ್ಯಾನ್ಸ್ ಮಾಡಿ ಆಮೇಲೆ ಮಲ್ಕೊಂಡ್ಬಿಟ್ವಿ. ಮತ್ತೆ ಮಾರ್ನಿಂಗ್ ಲೇಟ್ ಆಗಿದ್ವಿ, ಅರೌಂಡ್ 9-10 o'clock ಆಗಿತ್ತು. ಎದ್ಬಿಟ್ಟು ನಮ್ ಶಿಲ್ಪ ಸೂಪರ್ ಆಗಿ ಅಕ್ಕಿ ರೊಟ್ಟಿ ಮಾಡ್ತಾಳೆ, ಅಂದ್ರೆ ಮಸಾಲಾ ರೊಟ್ಟಿ. ಈ ಭಾವನ ಕಡೆ ಇದನ್ನ ತಾಲಿಪಟ್ಟು ಅಂತ ಹೇಳ್ತಾರಂತೆ. ಮೊದ್ಲು ಈ ರೊಟ್ಟಿ ಮಾಡೋದಿಕ್ಕೆ ಅಕ್ಕಿ ಹಿಟ್ಟು, ಅಂದ್ರೆ ನಿಮ್ಗೆ ಎಷ್ಟು ಮೆಂಬರ್ಸ್ ಇದಾರಲ್ವಾ ಅಷ್ಟು ಮೆಂಬರ್ಸ್ ನೋಡ್ಕೊಂಡು ಅಕ್ಕಿ ಹಿಟ್ಟನ್ನ ಆಡ್ ಮಾಡ್ಕೊಬೇಕು. ಅದಾದ್ಮೇಲೆ ಅದಕ್ಕೆ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತೆ ಸಬ್ಬಸ್ಗೆ ಸೊಪ್ಪು ಅಂತ ಹೇಳ್ತೀವಿ ನಾವು. ಸೊ ಸಬ್ಬಸ್ಗೆ ಸೊಪ್ಪು, ಉಪ್ಪು ಇದಿಷ್ಟನ್ನ ಆಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ತುಂಬಾ ಗಟ್ಟಿಯಾಗಿ ಕಲ್ಸ್ಕೊಬಾರ್ದು, ಸ್ವಲ್ಪ ತೆಳುವಾಗೆ ಕಲ್ಸ್ಕೊಬೇಕು. ಯಾಕಂತಂದ್ರೆ ಅದನ್ನ ರೊಟ್ಟಿ ಮಾಡೋದಕ್ಕೆ ಬರೋದಿಲ್ಲ ತುಂಬಾ ಗಟ್ಟಿಯಾಗಿದ್ರೆ. ನಾನ್ ತಿಂಡಿ ಮಾಡ್ತೀನಿ ಅಂತ ಹೇಳಿದ್ರೆ ಇಲ್ಲ ಬೇಡ ನಾನೇ ಮಸಾಲಾ ರೊಟ್ಟಿ ಮಾಡ್ತೀನಿ ಅಂತ ಮಾಡ್ತಾ ಇದ್ಲು. ಈ ರೊಟ್ಟಿ ನಮ್ಮೆಲ್ರೂ ಫೇವ್ರೆಟ್ ಅಂತಾನೆ ಹೇಳ್ಬೋದು. ಮತ್ತೆ ಭಾವನಾ ಬೆಂಡೆಕಾಯಿ ಪಲ್ಯ ಮಾಡ್ತಾಳೆ, ತುಂಬಾ ಸಖತ್ತಾಗಿರತ್ತೆ ಈ ರೊಟ್ಟಿ ಮತ್ತೆ ಬೆಂಡೆಕಾಯಿ ಪಲ್ಯ. ಶಿಲ್ಪ ಉಪ್ಪು ಸಾಂಬಾರ್ದು ಖಾರ ಮಾಡ್ತಾಳೆ. ಇದು 3 ಬೆಸ್ಟ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು. ನಾವು ಒಟ್ಟಿಗೆ ಇದ್ದಾಗ ಏನಾದ್ರು ಈವ್ನಿಂಗು ಸ್ವಲ್ಪ ಲೇಟ್ ಆಗಿದ್ರೆ ಅಥವಾ ಈ ತರ ರೊಟ್ಟಿ ತಿನ್ಬೇಕು ಅಂತ ಅನ್ಕೊಂಡಿದ್ರೆ ಈ ತರ ರೊಟ್ಟಿ ಮಾಡ್ಕೊಂಡು ತಿಂತಾ ಇದ್ವಿ. ಒಂದ್ಸಲ ಟ್ರೈ ಮಾಡಿ ನೋಡಿ, ಅಲ್ಟಿ ಆಗಿರತ್ತೆ. ಸೊ ಎಲ್ಲ ರೊಟ್ಟಿ ಎಲ್ಲ ಮಾಡಿ ಎಲ್ರು ಒಟ್ಟಿಗೆ ಕೂತ್ಕೊಂಡು ರೊಟ್ಟಿ ಎಲ್ಲ ತಿಂದ್ವಿ. ರೊಟ್ಟಿ ಎಲ್ಲ ತಿಂದು ಸ್ವಲ್ಪ ಟೈಮ್ ಹಾಗೇನೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅಷ್ಟರಲ್ಲಿ ಆಲ್ಮೋಸ್ಟ್ 3 o'clock ಆಗ್ಬಿಟ್ಟಿತ್ತು. ಅದಾದ್ಮೇಲೆ ನಾನು ಜಾಮೂನ್ ಮತ್ತೆ ಎಗ್ ಬಿರಿಯಾನಿ ಮಾಡಿದೆ, ಸೊ ಅದನ್ನ ಕ್ಯಾಪ್ಚರ್ ಮಾಡ್ಕೊಳ್ಳಿಲ್ಲ. ಊಟ ಎಲ್ಲ ಮುಗಿಸ್ಕೊಂಡು ನಾವು ಹೊರಡ್ತೀವಿ, ಲೇಟ್ ಆಗತ್ತೆ ಅಂತ ಹೊರಟ್ಬಿಟ್ರು. ಈ 3 days ಹೇಗ್ ಹೋಯ್ತು ಅಂತಾನೆ ಗೊತ್ತಾಗಿಲ್ಲ. ಸೀರಿಯಸ್ ಆಗಿ ಹೇಳ್ಬೇಕಂತಂದ್ರೆ ತುಂಬಾ ಥ್ಯಾಂಕ್ ಯು ಸೋ ಮಚ್ ಶಿಲ್ಪ, ಭಾವನಾ. ನಾನು ಒಬ್ಳೇ ಇದ್ದೀನಿ ಅಂತ ಶಿಲ್ಪ ಕೂಡ ಪಾಪ ಅವ್ನ ಮಗನ್ ಕರ್ಕೊಂಡ್ ಬಂದಿದ್ಲು. ತುಂಬಾನೇ ಖುಷಿ ಆಯ್ತು. ತುಂಬಾ ಬೇಜಾರಾಗ್ತಾ ಇತ್ತು. ಇವ್ರು ಹೋಗ್ಬೇಕಾದ್ರಂತೂ ಫುಲ್ ಅಳುನೆ ಬಂದ್ಬಿಡ್ತು. 3 days ಹೇಗಿತ್ತು ಅಂತ ಅಂದ್ರೆ ಆಲ್ಮೋಸ್ಟ್ ನಮ್ಮ ಮನೇಲಿ ನಾನು ಸಿಹಿ ಇಬ್ರೇ ಇರ್ತಾ ಇದ್ವಿ. ಬಟ್ ಮನೆ ತುಂಬಾ ಜನ ಇದಾರೆ ಅನ್ನೋ ತರ ಫೀಲ್ ಆಗ್ತಾ ಇತ್ತು. ಸಿಹಿ ಕೂಡ ಅಷ್ಟೇ ಇವ್ರು ಹೋದ್ಮೇಲೆ ತುಂಬಾ ಬೇಜಾರ್ ಮಾಡ್ಕೊಂತ ಇದ್ಲು. ನನ್ಗೆ ಹಾಗೇನೆ ಯಾರಾದ್ರೂ ನಮ್ಗೆ ಇಷ್ಟ ಆಗಿರೋರು ನಮ್ಮ ಮನೆಗ್ ಬಂದು ವಾಪಸ್ ಹೊರಡ್ಬೇಕಾದ್ರೆ ತುಂಬಾ ಅಂದ್ರೆ ತುಂಬಾನೇ ಬೇಜಾರಾಗತ್ತೆ. ನಿಮ್ಗೂ ಅದೇ ತರ ಫೀಲ್ ಆಗುತ್ತೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಕೈ ಕುಲುಕಿ ಹೋಗುವ 1000 ಗೆಳೆಯರಿಗಿಂತ ಕಷ್ಟದ ಸಮಯದಲ್ಲಿ ಅಪ್ಪುಗೆ ನೀಡಿ ಸಮಾಧಾನ ಮಾಡುವ ಒಬ್ಬ ಗೆಳೆಯ ಇದ್ರೆ ಸಾಕು ಅಂತ ಹೇಳ್ತಾರೆ. ಸೊ ಅದೇ ರೀತಿ ಇವರಿಬ್ರು ನನಗೆ ಐ ಮಿಸ್ ಯು ಸೋ ಮಚ್ ನಿಮ್ಮಿಬ್ರುನ. ಥ್ಯಾಂಕ್ ಯು ಫಾರ್ ಕಮಿಂಗ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ. ನಾನು ನನ್ನ ಫ್ರೆಂಡ್ ಜೊತೆ ಎಷ್ಟು ಎಂಜಾಯ್ ಮಾಡಿದೆ ಅನ್ನೋದನ್ನ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದೀನಿ. ನಿಮ್ಗೂ ಇದೇ ತರ ಬೆಸ್ಟ್ ಫ್ರೆಂಡ್ಸ್ ಇದ್ರೆ ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ. ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.